अहिल्याबाई देवी होळकर महाशक्ति पीठ हरिद्वार, अखिल विश्वपाल क्षत्रिय महासभा रजिस्टर हरिद्वार ಈ ಒಂದು ಅಹಿल्याबाई ದೇವಿಯವರ ಹೋಳ್ಕರವರ ಒಂದು ರಥಯಾತ್ರೆ ಹರಿದ್ವಾರದಿಂದ ಪ್ರಾರಂಭವಾಗಿ ತಮಿಳುನಾಡು ಕರ್ನಾಟಕ ರಾಜ್ಯ ಪ್ರವೇಶ ಮಾಡ್ತಾ ಇದೆ। ಈ ಒಂದು ರಥಯಾತ್ರೆ ಬಹು ವಿಜೃಂಭಣೆಯಿಂದ ರಥಯಾತ್ರೆ ನಡೀತಾ ಇದೆ। ಏಕೆ ಈ ರಥಯಾತ್ರೆ ನಡೀತಾ ಇದೆ ಅಂದರೆ 17ನೇ ಶತಮಾನದಲ್ಲಿ ಸನಾತನ ಧರ್ಮದ ಹಿಂದೂ ಧರ್ಮದ ದೇವಾಲಯಗಳನ್ನು ಹಿಂದೂ ವಿರೋಧಿಗಳು ಧ್ವಂಸ ಮಾಡಿದ್ದರು। ಆ 12 ಜ್ಯೋತಿರ್ಲಿಂಗಗಳು ಹಾಗೂ 10,000ಕ್ಕೂ ಹೆಚ್ಚು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಈ ಒಂದು ಮಹಾತಾಯಿಗೆ ಸಲ್ಲುತ್ತದೆ। ಇವತ್ತಿನ ದಿನದಲ್ಲಿರುವ ಯಾವ ಸನಾತನ ಧರ್ಮದ ಹಿಂದೂ ಧರ್ಮದ ದೇವಾಲಯಗಳು ಇವೆ ಅವು ಕುರುಬ ಧನಗರ್ ದಿಟ್ಟ ಧೀರ ಮಹಿಳೆ ರಾಣಿ ಲೋಕಮಾತೆ ಅಹಿल्याबाई ದೇವಿ ಹೋಳ್ಕರ್ ದೇವಿಯವರು ಇವರ 300ನೇ ಜಯಂತಿ ಅಂಗವಾಗಿ ಜ್ಯೋತಿ ಯಾತ್ರೆ ತಮಿಳುನಾಡು ರಾಮೇಶ್ವರಂನಿಂದ ಬಿಟ್ಟು ಕರ್ನಾಟಕ ಪ್ರವೇಶ ನಂತರ ಗೋವಾದ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿನಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ತಲುಪುವುದು ದಿನಾಂಕ 24/3/2025ರಂದು ಚಾಲನೆಗೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸಲಿದೆ। ಪರಮ ಪೂಜ್ಯ ಈ ರಥಯಾತ್ರೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಸಮಿತಿ ತಿಂತಿಣಗಿರಿ ಈ ಒಂದು ಮಹಾಸ್ವಾಮಿಗಳು ಮಾತೆ ಲೋಕಮಾತೆ ಅಹಿल्याबाई ದೇವಿ ಹೋಳ್ಕರ್ ಅವರ ಮಹಾಶಕ್ತಿ ಪೀಠ ಪೀಠಾಧಿಪತಿಗಳು ಶ್ರೀ ವಿಜಯ್ ಸಿಂಗ್ ಪಾಲ್ ಹರಿದ್ವಾರ್ ಅವರು ಇವರು ಒಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸಲು ದಿನಾಂಕ 2 ಏಪ್ರಿಲ್ನಿಂದ 12 ಏಪ್ರಿಲ್ವರೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸ್ತಾ ಇದೆ। ಅದರಲ್ಲಿ ವಿಶೇಷವಾಗಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನಂತರ ಗೋವಾದ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಜ್ಯೋತಿ ರಥಯಾತ್ರೆ ತೆರಳುತ್ತದೆ। ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದಾಗ ಆಯಾ ಜಿಲ್ಲೆಯ ತಾಲೂಕಿನ ಸಮಾಜ ಬಂಧುಗಳು ಸಮಾಜದ ಮುಖಂಡರುಗಳು ಹಾಗೂ ಮಾತೆ ಅಹಿल्याबाई ಹೋಳ್ಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ಈ ಒಂದು ಕಾರ್ಯಕ್ರಮದ ಆಯೋಜಕರು ಲೋಕಮಾತೆ ಅಹಿल्याबाई ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ಹರಿದ್ವಾರ ಕಾರ್ಯಕ್ರಮ ಮಾಹಿತಿಗಾಗಿ ಶ್ರೀ ಸತ್ಯಪ್ಪ ಗುರಿಕಾರ್ ರಾಷ್ಟ್ರೀಯ ಸಂಚಾಲಕರಿದ್ದಾರೆ। ಅಖಿಲ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ರಿಜಿಸ್ಟ್ರಾರ್ ಹರಿದ್ವಾರ್ ಶ್ರೀ ಗೋಪಾಲ್ MP ಗಾರಂಪಳ್ಳಿ ಅಖಿಲ ವಿಶ್ವಪಾಲ್ ಕ್ಷತ್ರಿಯ ರಿಜಿಸ್ಟ್ರಾರ್ ಮಹಾಸಭಾ ಹರಿದ್ವಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ। ಅದಕ್ಕಾಗಿ ಈ ಒಂದು ಮಾತೆಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹಿಂದೂ ಸಮಾಜದ ಒಂದು ಬಾಂಧವರು ಹಾಗೂ ಅಹಿल्याबाई ಹೋಳ್ಕರ್ ಅವರ ಅಭಿಮಾನಿ ಬಂಧುಗಳು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಒಂದು ಕಲಬುರಗಿ ಜಿಲ್ಲೆಯ ಎಲ್ಲ ಒಂದು ಸಮಾಜದ ಮುಖಂಡರಲ್ಲಿ ವಿನಂತಿಸುತ್ತೇನೆ। ನನ್ನ ಹೆಸರು ರೇವಣಸಿದ್ದಪ್ಪ ಅಣಕಲ್, ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕಾ ಕಾಳಗಿ। ನಮಸ್ಕಾರ। ರಾಜಮಾತಾ ಅಹಿल्याबाई ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ತಮಿಳುನಾಡಿನ ರಾಮೇಶ್ವರಂದಿಂದ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರದವರೆಗೂ ರಾಜಮಾತಾ ಅಹಿल्याबाई ಹೋಳ್ಕರ್ ಅವರ ರಥೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ। ಬಹು ವಿಜೃಂಭಣೆಯಿಂದ ದಿಟ್ಟ ಮಹಿಳೆಯಾದಂತಹ ರಾಜಮಾತಾ ಅಹಿल्याबाई ಹೋಳ್ಕರ್ ಅವರ 300ರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ। ಅವರ ಜ್ಯೋತಿ ರಥ ನಮ್ಮ ಕರ್ನಾಟಕದಲ್ಲಿ ಬಂದು ಏನಪ್ಪಾ ಅಂದ್ರೆ ಸಂಚಾರ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಪುಣ್ಯನೇ ಅಂತ ಹೇಳಬಹುದು। ಯಾಕಂದ್ರೆ ಅಂತಹ ದಿಟ್ಟ ಮಹಿಳೆ ನಮ್ಮ ಕರ್ನಾಟಕದಲ್ಲೂ ದಿಟ್ಟ ಮಹಿಳೆ ರಥ ನಮ್ಮ ಕರ್ನಾಟಕದಲ್ಲೂ ಪ್ರವೇಶ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಪುಣ್ಯದ ಫಲನೇ ಅಂತ ಹೇಳ್ಬಹುದು। ಆ ಒಂದು ರಥ ಜ್ಯೋತಿ ನಮ್ಮ ಗುಲ್ಬರ್ಗಕ್ಕೆ ಬಂದಾಗ ಸಮಾಜದ ಎಲ್ಲಾ ಮುಖಂಡರುಗಳು ಹಾಗೂ ವಿಶೇಷವಾಗಿ ಮಹಿಳೆಯರು ಬಂದು ಆ ಒಂದು ರಥ ಜ್ಯೋತಿ ಯಾತ್ರೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ। ನಾನು ವಿಜಯಲಕ್ಷ್ಮಿ ಎಸ್ ಮುಗುಳಿ, ಕರ್ನಾಟಕ ಪ್ರದೇಶ ಕುರುಬ ಗೌಡ ಸಂಘ ಮಹಿಳಾ ಘಟಕದ